ಎಲ್ಲ ಯುದ್ಧಗಳ ಹಿಂದೆ ದೇವರಿದ್ದಾನ. ಯೆಹೋಶುವ ಪುಸ್ತಕವನ್ನ ಓದುವಾಗ ಎಲ್ಲೋ ಒಂದು ಕಡೆ ಈ ಎಲ್ಲ ಯುದ್ಧಗಳ ಹಿಂದೆ ದೇವರಿದ್ದಾನೆ ಎಂಬತಕ್ಕಂಥ ವಿಷಯವು ಇಣುಕಿ ನೋಡುವುದು. ಆದರೆ ಸಂಪೂರ್ಣವಾಗಿ ಈ ಪಾಠವನ್ನ ಅರ್ಥ ಮಾಡಿಕೊಂಡಾಗ ಈ 5ನೇ ಪಾಠವು ದೇವರು ಪ್ರೀತಿ ಸ್ವರೂಪನು ಎಂಬತಕ್ಕಂಥ ವಿಷಯವು ಹೊರಬರುತ್ತದೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನ ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಬ್ಬತ್ ಶಾಲೆಯ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. 4 ವಾರಗಳು ದೇವರು ನಮ್ಮನ್ನು ನಡೆಸಿದ್ದಾನೆ. 5ನೇ ವಾರಕ್ಕೆ ಬಂದಿದ್ದೇವೆ. ದೇವರು ನಿಮಗೋಸ್ಕರ ಹೋರಾಡುತ್ತಾನೆ ಎಂಬತಕ್ಕಂಥ ಶೀರ್ಷಿಕೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನು ಯೆಹೋಶುವನ ಪುಸ್ತಕದಿಂದ ನಾವು ಕಲಿತಾ ಇದ್ದೇವೆ. ಮುಂದೆ ಹೋಗೋಕ್ಕಿಂತ ಮುಂಚಿತವಾಗಿ ಸ್ಮರಣ ವಾಕ್ಯವನ್ನು ನಾವು ಓದು ಆನಂತರ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡೋಣ. ಸ್ಮರಣ ವಾಕ್ಯ ಯೆಹೋಶುವ 10ನೇ ಅಧ್ಯಾಯ 42ನೇ ವಚನ. ಇಸ್ರಾಯೇಲ್ ದೇವರಾದ ಯೆಹೋವನು ಅವರ ಪಕ್ಷದಲ್ಲಿ ಯುದ್ಧ ಮಾಡಿದ್ದರಿಂದ ಯೆಹೋಶುವನು ಈ ಎಲ್ಲ ರಾಜ್ಯಗಳನ್ನು ಏಕಕಾಲದಲ್ಲಿಯೇ ವಶ ಮಾಡಿಕೊಂಡನು. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಬುತ್ತು ಮ್ಯಾಥ್ಯೂ, ಪಾಸ್ಟರ್ ರಾಜದಾಸ್, ಪಾಸ್ಟರ್ ಪ್ರಸನ್ನ ಅವರು ಇರ್ತಕ್ಕಂಥ ತುಂಬ ಸಂತೋಷ. ಇಲ್ಲಿ ನಾವು ಈ ಯೆಹೋಶುವನ ಪುಸ್ತಕವನ್ನು ಓದುವಾಗ ಕಳೆದ ವಾರ ಕೂಡ ನಾವು ಈ ವಿಚಾರವನ್ನು ಸ್ವಲ್ಪ ಚರ್ಚೆ ಮಾಡಿದ್ವಿ. ಈ ಒಂದು ಪವಿತ್ರವಾಗಿರ್ತಕ್ಕಂಥ ಯುದ್ಧ ಅಂತ ಕೂಡ ಇದನ್ನು ಕರೀಲಿಕ್ಕೆ ಆಗೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ದೇವರು ಎಲ್ಲ ಯುದ್ಧಗಳ ಹಿಂದೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈ ಒಂದು ದೇವರು ಒಂದು ಗುಂಪನ್ನು ನಾನು ನಿನ್ನ ಹಿಂದೆ ಇದ್ದೇನೆ, ನೀನು ಹೋಗಿ ಇನ್ನೊಂದು ಗುಂಪನ್ನು ಯುದ್ಧ ಮಾಡು ಅಂತ ಹೇಳ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಹಳೆಯ ಒಡಂಬಡಿಕೆಯ ದೇವರು ವ್ಯತ್ಯಾಸವಾಗಿದ್ದಾನ ಅಥವಾ ಹೊಸ ಒಡಂಬಡಿಕೆಯ ದೇವರು ಬೇರೆನಾ ಎಂಬತಕ್ಕಂಥ ಆಲೋಚನೆಯನ್ನು ಮೂಡಿಸ್ತಕ್ಕಂಥದ್ದಾಗಿದೆ. ಬಟ್ ಇದರಲ್ಲೂ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಮಾನವನ ಚರಿತ್ರೆಯಲ್ಲಿ ದೇವರು ಯಾವ ಪಾತ್ರವನ್ನು ವಹಿಸಿದ್ದಾನೆ. ಆತನು ಒಂದು ಮನುಷ್ಯನ ಪಾತ್ರವನ್ನು ವಹಿಸಿದ್ದಾನ ಅಥವಾ ಯುದ್ಧ ಮಾಡುವಂಥ ದೇವರ ಪಾತ್ರವನ್ನು ವಹಿಸಿದ್ದಾನೆ ಎಂಬತಕ್ಕಂಥ ಈ ವಿಚಾರಗಳನ್ನು ನಾವು ಈ ವಾರ ಕರೀಲಿಕ್ಕೆ ಹೋಗ್ತಾ ಇದ್ದೀವಿ. ಭಾನುವಾರದ ಪಾಠಕ್ಕೆ ನಾವು ಬರುವುದಾದರೆ ಇಲ್ಲಿ ಒಂದು ಜನರ ಒಂದು ಪಾಪದ ಕುರಿತು ನಾವು ಮಾತನಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಪಾಸ್ಟರ್ ಪ್ರಸನ್ನ ಅವರೇ ಹೇಳಿ. ದೇವರು ಅಬ್ರಹಾಮನಿಗೆ ಒಂದು ವಾಗ್ದಾನವನ್ನು ಮಾಡ್ತಾರೆ. ಆ ವಾಗ್ದಾನದಲ್ಲಿ ನಿನ್ನನ್ನು ಆಶೀರ್ವಾದಿಸುವವರನ್ನು ನಾನು ಆಶೀರ್ವಾದ ಮಾಡ್ತೇನೆ, ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸ್ತೇನೆ ಎಂಬುದಾಗಿ. ಈಗ ಒಂದು ಸ್ಥಳಕ್ಕೆ ಇವರು ಹೋಗ್ತಾ ಇದ್ದಾರೆ. ಇಸ್ರೇಲರು ಐಗುಪ್ತವನ್ನು ಬಿಟ್ಟು ಕಾನಾನ್ಗೆ ಹೋಗ್ತಾ ಇದ್ದಾರೆ. ಈ ಕಾನಾನ್ ಎಂಬತಕ್ಕಂಥದ್ದು ಅನೇಕ ರೀತಿಯಾದಂಥ ಒಂದು ಕೆಟ್ಟ ಕಾರ್ಯಗಳಿತ್ತು. ಅಂದರೆ ಅವರು ಮಾಡಿದ ಹಾಗೆ ನೀವು ಮಾಡಬಾರ್ದು. ನೀವು ಐಗುಪ್ತದಲ್ಲಿ ಯಾವ ಯಾವ ವಿದ್ಯೆಗಳನ್ನು ಕಲ್ತ್ಕೊಂಡು ಬಂದ್ರಿ ಅದನ್ನು ಸಹ ಮರಿಬೇಕು. ದೇವರು ಒಂದು ಹೊಸ ಜನಾಂಗವನ್ನು ಮಾಡ್ತಾ ಇದ್ದಾನೆ. ಈ ಹೊಸ ಜನಾಂಗವನ್ನು ಮಾಡುವಾಗ ನೀವು ಹೊಸವರಾಗಬೇಕು ಎಂಬುದಾಗಿ ದೇವರು ಬಯಸ್ತಾನೆ. ಕೆಲವು ವಚನಗಳನ್ನು ನಾವು ಓದೋಣ. ಯಾಜಕ ಕಾಂಡ 18ನೇ ಅಧ್ಯಾಯ ನಾವು ಗಮನಿಸಬೇಕಾದ ವಿಷಯ 3ನೇ ವಚನ ವಿಶೇಷವಾಗಿ, ನೀವು ವಾಸವಾಗಿದ್ದ ಐಗುಪ್ತ ದೇಶದ ಆಚಾರಗಳನ್ನು ಅನುಸರಿಸಬಾರದು, ನಾನು ನಿಮ್ಮನ್ನು ಬರಮಾಡುವ ಕಾನಾನ್ ದೇಶದ ಆಚರಣೆಗಳನ್ನು ನೀವು ಅನುಸರಿಸಬಾರದು. ದೇವರು ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾನೆ. ನಿಮಗೆ ನಾನು ಎಲ್ಲ ರೀತಿಯಾದಂಥ ಜಯವನ್ನು ಕೊಡ್ತೇನೆ, ಆದರೆ ನೀವು ಅನುಸರಿಸಿಕೊಂಡು ಬಂದಂಥ ವಿಗ್ರಹಾರಾಧನೆ ಆಗಿರಬಹುದು, ಆ ಮಾಟ ಮಂತ್ರವಾಗಿರಬಹುದು, ಇವ್ಯಾವುದನ್ನು ಸಹ ನೀವು ಅನುಸರಿಸಬಾರ್ದು. ಯಾಕೆಂದರೆ ಮುಂದೆ ನಾವು ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 9ರಿಂದ ನೋಡುವಂತರಾಗಿದ್ದೇವೆ ಯಾವ ರೀತಿಯಲ್ಲಿ ಆ ದೇಶ ಇತ್ತು ಎಂಬುದಾಗಿ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದಾಗ ಅಲ್ಲಿರುವ ಜನಗಳು ಮಾಡುವ ಹೇಸಿಗೆ ಕೆಲಸಗಳನ್ನು ಅನುಸರಿಸಲೇಬಾರದು. ಏನೇನು ಕೆಲಸ ಮಾಡ್ತಾ ಇದ್ರು ಅವರು? ಮಕ್ಕಳನ್ನು ಆಹುತಿ ಕೊಡ್ತಾ ಇದ್ರು, ಕಣಿ ಹೇಳುವವರಿದ್ದರು, ಶಕುನ ನೋಡುವವರು, ಯಂತ್ರ ಮಂತ್ರಗಳನ್ನು ಮಾಡುವವರು, ಮಾಟಗಾರರು, ತಂತ್ರಗಾರರು, ಸತ್ತವರನ್ನು ವಿಚಾರಿಸುವವರು, ಬೇತಾಳಕರು,
ಪ್ರೇತ ಸಿದ್ಧರು, ಇಂಥವರು ಯಾರು ನಿಮ್ಮಲ್ಲಿ ಇರಬಾರದು. ಅದಕ್ಕೋಸ್ಕರ ಸೌಲನಿಗೂ ಸಹ ಹೇಳಿದ್ದು ಸ್ವಾಮಿ ಏನಂತ, ಬೇತಾಳಿಕರನ್ನು ನಾಶ ಮಾಡು, ಕಣಿ ಹೇಳುವರನ್ನು ನಾಶ ಮಾಡು, ಯಕ್ಷಣಿಗಳನ್ನು ನಾಶ ಮಾಡು, ಇವರ್ಯಾರು ಇರಬಾರ್ದು ಎಂಬುದಾಗಿ. ಇವೆಲ್ಲರೂ ಸೈತಾನನ ಅನುಯಾಯಿಗಳು. ಇವುಗಳನ್ನು ನೀವು ಅನುಸರಿಸಬಾರದು. ಇವುಗಳನ್ನು ಅನುಸರಿಸಿದಾಗ ನೀವು ಅವರಂತೆ ಆಗ್ತೀರಾ. ಈ ಕಾನಾನ್ ದೇಶದ ಒಂದು ಸ್ವಾಭಾವಿಕವಾದ ತತ್ವ ಏನಪ್ಪ ಇತ್ತು ಅಂದರೆ, ಮಕ್ಕಳಾಗಬೇಕಾದರೆ ಬಹಳ ಪ್ರಾಮುಖ್ಯವಾದದ್ದು ದೇವತೆಗಳು, ಅವರ ದೇವತೆಗಳು ಮತ್ತು ದೇವರುಗಳು ಕಾಮುಕರಾಗಿರಬೇಕು, ಅನೈತಿಕ ಸಂಬಂಧ ಹೊಂದಿರಬೇಕು. ಸೊ ಇದನ್ನು ಇವರು ಅನುಸರಿಸಬೇಕಾಗಿತ್ತು. ಸೊ ನಿಮ್ಮಲ್ಲಿ ಇಂತಹ ಒಂದು ಚಟುವಟಿಕೆಗಳು ಇರಬಾರದು. ಇದನ್ನು ಅವರು ಏನಂತ ಕರೀತಾ ಇದ್ರು ಅಂದರೆ ಪವಿತ್ರವಾದಂಥ ಜಾರತ್ವ, ಸೇಕ್ರೆಡ್ ಪ್ರಾಸ್ಟಿಟ್ಯೂಷನ್. ನೋಡಿ, ನೀವು ಅನೇಕ ದೇವಸ್ಥಾನಗಳಲ್ಲಿ ಗುಡಿಗಳಲ್ಲಿ ನೋಡಿರಬಹುದು, ದೇವತೆಗಳು ಬಟ್ಟೆ ಇಲ್ಲದೆ ಇರತಕ್ಕಂಥದ್ದು, ದೇವರುಗಳು ಕಾಮುಕವಾಗಿ ಕಾಣ್ತಕ್ಕಂಥದ್ದು, ಆಕರ್ಷಣೆ ಮಾಡ್ತಕ್ಕಂಥದ್ದು, ಇವುಗಳೆಲ್ಲವನ್ನ ಇವರು ಆ ಕಾಲದಲ್ಲಿಯೇ ಅನುಸರಿಸಿಕೊಂಡು ಬಂದವರು. ಮಕ್ಕಳನ್ನು ಆಹುತಿ ಕೊಡ್ತಕ್ಕಂಥದ್ದು, ಇಂತಹ ಅಭ್ಯಾಸಗಳು ನಿಮ್ಮಲ್ಲಿ ಇರಬಾರದು. ನಾನು ನಿಮ್ಮನ್ನು ಕರೆದಿರುವುದು ಒಂದು ವಿಶೇಷವಾದ ಜನಾಂಗವಾಗಲಿ ಎಂಬುದಾಗಿ. ನೀವು ಐಗುಪ್ತದಿಂದ ಬಂದಾಗ ಏನು ಅನುಸರಿಸಿಕೊಂಡು ಬಂದ್ರಿ ಅದನ್ನು ಮರ್ತು ಬಿಡಬೇಕು. ಹೊಸ ದೇಶಕ್ಕೆ ನಿಮ್ಮನ್ನು ಕಳಿಸ್ತಾ ಇದ್ದೇನೆ, ಅವರ ಅಭ್ಯಾಸಗಳನ್ನು ಸಹ ನೀವು ಮರ್ತು ಬಿಡಬೇಕು. ಯಾಕೆಂದರೆ ನೀವು ಹೋಗ್ತಕ್ಕಂಥದ್ದು ಕಾನಾನ್ ದೇಶದಲ್ಲಿ ಮೊದಲೇ ಜನರಿದ್ದಾರೆ, ಮೊದಲೇ ಅವರು ವಿಗ್ರಹಾರಾಧನೆ ಮಾಡ್ತಾ ಇದ್ದಾರೆ, ಮೊದಲೇ ಇಂತಹ ಅಸಹ್ಯ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಇವುದ್ಯಾವುದನ್ನು ನೀವು ಅನುಸರಿಸಿಕೊಂಡು ನಡೆಯಬಾರದು. ಅದಕ್ಕೋಸ್ಕರ ಈ ಕಾನಾನ್ ದೇಶದಲ್ಲಿ ನೀವು ನಿಮಗೆ ನಾನು ಹೇಳುವ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನಿಮಗೆ ಆಶೀರ್ವಾದ ಸಿಗ್ತದೆ. ನೀವು ಸಹ ಕಾನಾನ್ಯರ ತಪ್ಪುಗಳನ್ನು, ಪಾಪಗಳನ್ನು ಅನುಸರಿಸಿ ನಡೆಯಬಾರದು. ಇದು ದೇವರು ಕೊಡ್ತಕ್ಕಂಥ ಎಚ್ಚರಿಕೆ. ಈಗ ದೇವರು ನಮ್ಮನ್ನು ಈ ಲೋಕಕ್ಕೆ ಕಳಿಸ್ಬಿಟ್ಟು, ಈ ಲೋಕ ಚೆನ್ನಾಗಿದೆಯಪ್ಪ, ಈಗ ಹೋಗಿರು ಎಂಬುದಾಗಿ ಹೇಳುವಾಗ ಎಚ್ಚರಿಕೆಯನ್ನು ಕೊಡ್ತಾರೆ. ಈ ಲೋಕದಲ್ಲೂ ಸಹ ಪಾಪಿಗಳಿದ್ದಾರೆ. ಆದಿಕಾಂಡ 4ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ಗಮನಿಸುವಾಗ, ಇಡೀ ಲೋಕವನ್ನು ನೋಡುವಾಗ ದುಷ್ಟತನದಿಂದ ತುಂಬಿತ್ತಂತೆ. ದೇವರೇ ದುಃಖ ಪಡ್ತಾನೆ, ನಾನು ಯಾಕಪ್ಪ ಇಂತಹ ದುಷ್ಟರನ್ನ ಸೃಷ್ಟಿ ಮಾಡಿದೆ. ಪಶ್ಚಾತ್ತಾಪ ಅವರ ಮನಸ್ಸಿನಲ್ಲೂ ಅವರ ಕೆಟ್ಟದನ್ನು ಆಲೋಚನೆ ಮಾಡ್ತಾ ಇದ್ದಂತೆ. ಆದರೆ ಅವರ ಮಧ್ಯದಲ್ಲಿ ಒಬ್ಬ ನೀತಿವಂತನನ್ನು ಸ್ವಾಮಿ ಕಂಡ, ಆತನು ನೋಹನಾಗಿದ್ದನು. ಅದನ್ನೇ ತಾನೇ ಸ್ವಾಮಿ ಹೇಳ್ತಕ್ಕಂಥದ್ದು, ನೀವು ಕಾನಾನ್ ದೇಶಕ್ಕೆ ಹೋಗುವಾಗ ಅಲ್ಲಿ ಎಲ್ಲ ಅನುಕೂಲತೆಗಳಿವೆ, ಅದರ ಮಧ್ಯದಲ್ಲಿ ನೀವು ನನ್ನ ಆಜ್ಞೆಗಳನ್ನು ಅನುಸರಿಸಿಕೊಂಡು ನಡೆದರೆ ಉತ್ತಮವಾದ ಕಾನಾನ್ ದೇಶ ಆಗ್ತದೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸಿಕೊಂಡು ಹೋಗೋಣ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ನ್ಯಾಯಾಧೀಶರಲ್ಲಿ ಉನ್ನತವಾಗಿರ್ತಕ್ಕಂಥ ನ್ಯಾಯಾಧೀಶನು, ಈಗ ನಮ್ಮ ಲೌಕಿಕವಾಗಿರ್ತಕ್ಕಂಥ ಒಂದು ಪದಗಳಲ್ಲಿ ಉಪಯೋಗಿಸುವಾಗ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಹೇಳಿದ್ರೆ ತುಂಬ ಒಂದು ಮೌಲ್ಯವಾಗಿರ್ತಕ್ಕಂಥ ಒಂದು ಸ್ಥಾನ. ಹೇಳಿ ಪಾಸ್ಟರ್ ರಾಜದಾಸ್. ಈ ಸೋಮವಾರದ ಪಾಠದಲ್ಲಿ ಶ್ರೇಷ್ಠವಾದ ನ್ಯಾಯಾಧಿಪತಿ ಅಂತ ಹೇಳ್ತೇವೆ. ದೇವರು ಇದುವರೆಗೆ ನಾವೇನು ಕಲ್ತಿದ್ದೇವೆ, ಆತನು ಶ್ರೇಷ್ಠ ವೀರನಾಯಕ, ನಮ್ಮ ಪರವಾಗಿ ಹೋರಾಡುವವನು ಅಂತ. ಆತನು ಹೋರಾಟ ಮಾಡೋದು ನಿಜ, ಆದರೆ ಅದೇ ಸಮಯದಲ್ಲಿ ಆತನು ನ್ಯಾಯಾಧಿಪತಿ ಆಗಿದ್ದಾನೆ ಎಂಬುದನ್ನು ಮರಿಬಾರ್ದು. ಇಲ್ಲಿ ನಾವು ಓದ್ತೇವೆ, ಆದಿಕಾಂಡ 18ನೇ ಅಧ್ಯಾಯ, ಅಬ್ರಹಾಮ ದೇವರ ಸಂಗಡ ವಾದ ಮಾಡ್ತಾನೆ. 25ನೇ ವಚನದಲ್ಲಿ, ಈ ರೀತಿಯಾಗಿ ದುಷ್ಟರಿಗೂ ಶಿಷ್ಟರಿಗೂ ಭೇದ ಮಾಡದೆ ದುಷ್ಟರ ಸಂಗಡ ನೀತಿವಂತರನ್ನು ಸಂಹರಿಸುವುದು ನಿನ್ನಿಂದ ಎಂದಿಗೂ ಆಗಬಾರದು. ಸರ್ವಲೋಕಕ್ಕೆ ನ್ಯಾಯ ತೀರಿಸುವವನು ನ್ಯಾಯವನ್ನೇ ನಡೆಸುವನಲ್ಲವೇ ಎಂದು ಹೇಳಲು, ಯಾರಿಗೆ ದೇವರ ಹತ್ರ ಅಬ್ರಹಾಮ ಮಾತಾಡ್ತಾನೆ. ಸೊದೋಮ್ ಗೊಮೋರ ಪಟ್ಟಣ ನಾಶ ಮಾಡಲಿಕ್ಕೆ ಸ್ವಾಮಿ ಹೋಗ್ತಿರೋದನ್ನು ಅಬ್ರಹಾಮ ತಿಳಿಸಿದಾಗ ಅಬ್ರಹಾಮ ದೇವರಿಗೆ ಈ ರೀತಿ ವಿಜ್ಞಾಪನೆ ಮಾಡ್ತಾನೆ, ಹೌ ಕ್ಯಾನ್ ಯು ಡಿಸ್ಟ್ರಾಯ್ ದ ಗುಡ್ ವಿತ್ ದಿ ವಿಕೆಡ್ ಅಂತ. ಒಳ್ಳೆಯವ್ರ ಸಂಗಡ ಅನೀತಿವಂತರ ಸಂಗಡ ನೀತಿವಂತರ ಹೇಗಪ್ಪ ನಾಶ ಮಾಡ್ತೀಯ, ನೀನು ಸರ್ವ ನ್ಯಾಯಾಧಿಪತಿ ಅಲ್ವಾ ಅಂತ ಹೇಳಿ ರಿಮೈಂಡ್ ಮಾಡ್ತದೆ. ನಮಗೂ ಆಶ್ಚರ್ಯ ಆಗುತ್ತೆ. ದೇವ್ರಿಗೇ ಇವನು ನ್ಯಾಯಾಧಿಪತಿ ಎಂಬುದಾಗಿ ಸ್ಮಾರಕವನ್ನು ಉಂಟು ಮಾಡುವಾಗ ದೇವರು ಎಷ್ಟು ಕರುಣಾಮಯನು, ಸ್ವೀಕಾರ ಮಾಡ್ತಾನೆ. ತನ್ನ ಸೃಷ್ಟಿ
ಸಜೆಷನ್ ಕೊಡ್ತೀವಿ. ಕೆಲವರು ಏನು ಮಾಡ್ತಾರೆ ಲೀಡರ್ಗಳು, ನೀನು ನನಗೇನು ಹೇಳೋದು ಸುಮ್ಮನೆರಪ್ಪ ಅಂತ ಹೇಳ್ತಾರೆ. ಆದರೆ ದೇವರು ಈ ಆಕ್ಸೆಪ್ಟ್ಸ್ ಈ ಸಜೆಷನ್. ಅಂದರೆ ಈಸ್ ಎ ಜಸ್ಟ್ ಗಾಡ್, ಯಾವುದೇ ಕಾರಣಕ್ಕೂ ಆತನ ಅನ್ಯಾಯ ಮಾಡಲ್ಲ ಅಂತ. ಆ ಸ್ವಾಮಿ ಇದುವರೆಗೆ ಇಸ್ರೇಲ್ರ ಪರವಾಗಿ ಹೋರಾಡ್ದ, ಆದರೆ ಈಗ ನೋಡ್ತೇವೆ ಅವ್ರ ವಿರುದ್ಧವಾಗಿ ಹೋರಾಡ್ತಾನೆ, ಯುದ್ಧ ಮಾಡ್ತಾನೆ. ಯಾಕಂತ ಹೇಳಿದ್ರೆ ಪಾಪದ ಸಂಬಳ ಮರಣ. ಯಾರೇ ಇರ್ಬೋದು, ಅನ್ಯರೇ ಇರ್ಬೋದು, ಆತನ ಸ್ವಂತ ಮಕ್ಕಳಿರ್ಬೋದು, ಪಾಪ ಮಾಡಿದ್ರೆ ದೇವ್ರು ಸಹಿಸಲ್ಲ. ಅದಕ್ಕೇ ಆತ ನ್ಯಾಯಾಧಿಪತಿ. ಇಲ್ಲಿ ಇಸ್ರೇಲ್ ಜನರು ಒಬ್ಬನೇ ಪಾಪ ಮಾಡೋದು. ಆಕಾನ ಏನು ಮಾಡೋದು ಅಂತ ಹೇಳಿದ್ರೆ ಆ ಹೆರಿಕೋ ಪಟ್ಟಣದಿದ್ದಂಥ ಆ ಬಂಗಾರವನ್ನು ಬೆಳ್ಳಿಯನ್ನು ಏನು ಮಾಡ್ದ, ಬಚ್ಚಿಟ್ಕೊಂಡ. ಅವ್ನು ತಿಳ್ಕೊಂಡು ಯಾರಿಗೂ ಗೊತ್ತಿಲ್ಲ ಅಂತೇಳಿ ಆ ಒಂದೇ ಪಾಪಕ್ಕಾಗಿ ಇವರು ಪಟ್ಟಣ ಭಾಳ ಸಣ್ಣದು, ಸ್ವಲ್ಪ ಮಂದಿ ಹೋಗಿ ಯುದ್ಧ ಮಾಡ್ಬೋದು ಎಂಬುದಾಗಿ ಹೋದರು. ಆದರೆ ದೊಡ್ಡ ಸೋಲು ಉಂಟಾಯಿತು. ಆ ಸೋಲನ್ನು ಉಂಟು ಮಾಡೋದು ಯಾರು? ದೇವರೇ. ಆ ಸಣ್ಣ ಗುಂಪಿನಿಂದ ಈ ದೊಡ್ಡ ಸಮೂಹ ಸೋಲು ಹೊಂದಿದಾಗ ಅವ್ರ ಅವಮಾನ ಆಯಿತು. ನಾವು ಇದೆಷ್ಟೆಲ್ಲ ದೊಡ್ಡ ದೊಡ್ಡ ರಾಜ್ಯಗಳನ್ನ ಸೋಲ್ಸಿ ಬಂದಿದ್ದೇವೆ, ಆದರೆ ಈ ಸಣ್ಣ ಪಟ್ಟಣವನ್ನು ಗೆಲ್ಲಕ್ಕಾಗಲಿಲ್ಲ ಅಂತ ಹೇಳಿದಾಗ ಅದಕ್ಕೆ ಕಾರಣ ಏನಿತ್ತು ಅಂತ ಹೇಳಿದ್ರೆ ಪಾಪ ಇದ್ದ ಪ್ರಯುಕ್ತವಾಗಿ ದೇವರು ಇವ್ರ ವಿರುದ್ಧವಾಗಿ ಹೋರಾಡಿ ಇಸ್ರೇಲ್ ಜನರನ್ನು ಸೋಲುವಾಗಿ ಮಾಡ್ತಾನೆ. ಆ ಪ್ರಯುಕ್ತವಾಗಿಯೇ ನಮ್ಮ ದೇವರು ನ್ಯಾಯಾಧಿಪತಿ. ಬೇರೆಯಾಗಿದ್ದರೆ ಅನ್ಯಾಯ ಆಗಲಿ, ನ್ಯಾಯ ಇರಲಿ, ಅನ್ಯಾಯ ಇರಲಿ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಕೆಲವರು. ಆದರೆ ದೇವರಾಗಿ ಮಾಡಲ್ಲ. ಪಾಪ ಇದ್ದರೆ ಖಂಡಿಸ್ತಾನೆ, ನೀತಿವಂತರಾಗಿದ್ದರೆ ಜಯ ಕೊಡ್ತಾನೆ. ಆ ಪ್ರಯುಕ್ತವಾಗಿ ನಾವು ಇದರಲ್ಲಿ ಏನು ಕಲಿಬೋದು ಅಂತ ಹೇಳಿದ್ರೆ, ನಮ್ಮ ದೇವರು ನ್ಯಾಯಾಧಿಪತಿ. ಆತನು ಯಾವತ್ತೂ ನ್ಯಾಯವನ್ನೇ ಅನುಸರಿಸ್ತಾನೆ. ನಾವು ಅನ್ಯಾಯ ಮಾಡಿ ಪಾಪ ಮಾಡಿ ನಾವು ಜಯ ಗಳಿಸಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಪಾಪ ಮಾಡಿದ್ರೆ ಸೋಲನ್ನು ಅನುಭವಿಸ್ಬೇಕಾಗತ್ತೆ, ಅವಮಾನ ಆಗಬೇಕಾಗತ್ತೆ. ನಾವು ನೀತಿವಂತರಾಗಿದ್ದರೆ ಸ್ವಾಮಿ ನಮ್ಮ ಪರವಾಗಿ ಹೋರಾಡ್ತಾನೆ. ಸೊ ಪರವಾಗಿ ಓಡಾಡೋದು ನೀತಿವಂತರಾಗಿದ್ದಾಗ, ನಮ್ಮ ವಿರುದ್ಧವಾಗಿ ಹೋರಾಡೋದು ನಾವು ಅನೀತಿವಂತರಾದಾಗ. ಅದೇ ನಿಯಮ ಹಿಂದೂ ತನಕ ಇದೆ, ಕೊನೆ ತನಕ ಇರುತ್ತೆ. ಆ ದೇವರು ಯಾವತ್ತೂ ಬದಲಾಗಲ್ಲ. ನಿನ್ನೆ ಪ್ರಸನ್ನ ಹೇಳ್ತಾಯಿದ್ರು, ಆತನ ವಾಕ್ಯ ಬದಲಾಗಲ್ಲ, ಯಾಕಂದರೆ ಆತನು ಬದಲಾಗಲ್ಲ. ದ್ಯಾಟ್ ಈಸ್ ಈಸ್ ಕ್ಯಾರೆಕ್ಟರ್. ಅದು ಅವನ ಗುಣಲಕ್ಷಣ. ಆ ದೇವರನ್ನು ನಾವು ಸದಾ ನಮ್ಮ ಕೂಡ ಇರಬೇಕಾದ್ರೆ ಆತನ ಗುಣಲಕ್ಷಣ ನಮ್ಮಲ್ಲಿರಬೇಕು. ನಾವು ನೀತಿವಂತರಾಗಿದ್ದರೆ ಯಾವಾಗಲೂ ಜಯ ಸಿಗುತ್ತೆ. ವಂಡರ್ಫುಲ್. ಮುಂದೆ ಹೋಗೋಣ. ಇಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಷಯವನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಹೇಳಿ ಪಾಸ್ಟರ್ ಮುತ್ತು ಮ್ಯಾಥ್ಯೂ. ವಶಪಡಿಸಿಕೊಳ್ಳುವುದು ಇಲ್ಲವೇ ಅಥವಾ ಸರ್ವನಾಶ ಮಾಡುವುದು, ಈ ಎರಡು ಅವಕಾಶಗಳು ಇಸ್ರೇಲ್ ಪ್ರಜೆಗಳಿಗೆ ಇತ್ತು. ಏನಾಯಿತು ಎಂಬುದಾಗಿ ನಾವು ನೋಡುವಾಗ, ಈ ಕನಾನ್ ದೇಶಕ್ಕೆ ಇಸ್ರೇಲ್ ಜನರು ಹೋಗ್ತಾರೆ. ಹೋದಂತಹ ಸಂದರ್ಭದಲ್ಲಿ ದೇವರು ಅವರನ್ನು ನಾಶ ಮಾಡಲಿಕ್ಕೆ ಇಷ್ಟವಿರಲಿಲ್ಲ. ಅಂದರೆ ದೇವರು ಯಾರನ್ನು ಕೂಡ ಒಬ್ಬರು ಸಾಯುವುದರಲ್ಲಿ, ಹಾಳಾಗುವುದರಲ್ಲಿ, ನಾಶವಾಗುವುದರಲ್ಲಿ ದೇವರು ಸಂತಸ ಪಡೋದಿಲ್ಲ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಅವರನ್ನು ನಾಶ ಮಾಡುವಂಥದ್ದು ಅವರ ಒಂದು ಉದ್ದೇಶವಾಗಿರಲಿಲ್ಲ. ಆದರೆ ಏನು ಎಂಬುದಾಗಿ ನಾವಿಲ್ಲಿ ಗಮನಿಸಬೇಕು, ಅವರಲ್ಲಿದ್ದಂತಹ ಪದ್ಧತಿಗಳು, ಆಚಾರಗಳು ಅವೆಲ್ಲವೂ ಕೂಡ ನಾಶವಾಗಬೇಕಾಗಿತ್ತು. ಫಾರ್ ಎಕ್ಸಾಂಪಲ್, ಈಗ ತಾನೇ ನಮ್ಮ ಬೋಧಕರಾದಂತಹ ಪ್ರಸನ್ನ ಕುಮಾರ್ ಅವರು ಹೇಳಿದ ಹಾಗೆ ಅವರಲ್ಲಿ ವಿಗ್ರಹಾರಾಧನೆ ಇತ್ತು. ಅವರ ಮಕ್ಕಳನ್ನೇ ವಿಗ್ರಹಗಳಿಗೆ ನೈವೇದ್ಯ ಮಾಡುವಂತಹ, ಸಮರ್ಪಿಸುವಂತಹ ಒಂದು ಕೆಟ್ಟ ಅಭ್ಯಾಸವಿತ್ತು. ಅಷ್ಟೇ ಅಲ್ಲ, ಕಣಿ ಹೇಳುವುದು, ಜೋಯಿಷರು ಇವರೆಲ್ಲರೂ ಕೂಡ ಅವರಲ್ಲಿದ್ದರು. ಬೇತಾಳಿಕರು, ಇವು ದೇವರಿಗೆ ಬಹು ಸಿಟ್ಟನ್ನೆಬ್ಬಿಸುವಂತಹ, ಅಸಹ್ಯವನ್ನು ಉಂಟು ಮಾಡುವಂತಹ ಒಂದು ಕ್ರಿಯೆಗಳು. ಇಂತಹ ಒಂದು ಅಭ್ಯಾಸಗಳಿಗೆ ಇಸ್ರಾಯೇಲರು ಯಾವುದೇ ಕಾರಣಕ್ಕೂ ಕೂಡ ಈಡಾಗಬಾರದು, ಅವರೊಂದಿಗೆ ಯಾವುದೇ ಕಾರಣಕ್ಕೂ ಕೂಡ ಅವರ ಸಂಬಂಧವನ್ನು ಬೆಳೆಸಬಾರದು ಎಂಬುದಾಗಿ ದೇವರು ನೆನೆಸಿ ಅವರೆಲ್ಲರನ್ನು ಕೂಡ ಹತ್ಯೆ ಮಾಡುವ ಹಾಗೆ ಆಜ್ಞೆಯನ್ನು ಹೊರಡಿಸ್ತಾರೆ. ನೋಡಿ, ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ. ಯೆಹೋಶುವನ ಪುಸ್ತಕ 11ನೇ ಅಧ್ಯಾಯ 19-20 ವಾಕ್ಯಗಳನ್ನು ನಾನು ಓದ್ತಿದ್ದೇನೆ. ಗಿಬ್ಯೋನಿನ ನಿವಾಸಿಗಳಾದ ಹಿವಿಯರು ಹೊರತು ಯಾವ ಪಟ್ಟಣದವರು ಇಸ್ರಾಯೇಲರೊಡನೆ ಒಪ್ಪಂದ ಮಾಡಿಕೊಳ್ಳಲಿಲ್ಲ. ಎಲ್ಲರನ್ನು ಯುದ್ಧದಿಂದ ವಶ ಮಾಡಿಕೊಳ್ಳಬೇಕಾಯಿತು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಇಸ್ರಾಯೇಲರು ಅವರೆಲ್ಲರನ್ನು ಕರುಣೆ ಇಲ್ಲದೆ ಸಂಹರಿಸಿ ಬಿಡುವ ಹಾಗೆ ಆತನು ತಾನೇ ಆ ಜನರ ಹೃದಯಗಳನ್ನು ಕಠಿಣಪಡಿಸಿ ಯುದ್ಧಕ್ಕೆ ಬರಮಾಡಿದನು. ದೇವರೇ ಸ್ಪಷ್ಟವಾಗಿ ಹೇಳ್ತಿದ್ದಾನೆ ಇಲ್ಲಿ, ಅವರ ಒಂದು ಹೃದಯ ಕಾಠಿಣ್ಯದಿಂದ ಅವರು ನಾಶವಾದರು ಎಂಬುದಾಗಿ. ಉದಾಹರಣೆಗೆ ನಾವು ನೋಡೋದಾದರೆ, ಐಗುಪ್ತ ದೇಶದಲ್ಲಿದ್ದಂತಹ ಫರೋಹನು ಕೂಡ ಹಾಳಾದದ್ದು, ನಾಶವಾದದ್ದು ಹೃದಯ ಕಾಠಿಣ್ಯದಿಂದ. ಅದೇ ರೀತಿ ಕನಾನ್ಯರು ಕೂಡ ಯಾವ ರೀತಿ ಹಾಳಾಗ್ತಾರೆ ಎಂಬುದನ್ನು ನಾವು ಇಲ್ಲಿ ಗಮನಿಸೋದಾದರೆ ಹೃದಯ ಕಾಠಿಣ್ಯದಿಂದ. ಆದ್ದರಿಂದ ನಾವು ಇಲ್ಲಿ ಗಮನಿಸಬೇಕಾಗಿರೋದೇನಪ್ಪ ಅಂತಂದರೆ, ದೇವರು ಯಾರನ್ನು ಕೂಡ ನಾಶವಾಗುವುದರಲ್ಲಿ ಸಂತೋಷ ಪಡುವವನಲ್ಲ. ಬದಲಾಗಿ ಅಲ್ಲಿರುವಂತಹ ಕೆಲವು ಆಚಾರಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಇಸ್ರಾಯೇಲರು ಕಲಿಯಬಾರದು ಎಂಬಂತಹ ಒಂದೇ ಉದ್ದೇಶಕ್ಕೆ ಆ ಒಂದು ಜನಾಂಗವನ್ನು ಹಾಳು ಮಾಡೋದನ್ನು, ಕೆಡುವುದನ್ನು, ನಾಶ ಮಾಡೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಇಲ್ಲಿ ಒಂದೇ ನಿಮಿಷ ಮತ್ತೆ ತಿರ್ಗಾ ಬರ್ತೀನಿ. ನಾವು ಸ್ಟಾರ್ಟಿಂಗಲ್ಲಿ ಚರ್ಚೆ ಮಾಡ್ತಿದ್ವಿ ಪಾಸ್ಟರ್ ಪ್ರಸನ್ನ, ದೇವರು
ಪಾಪವನ್ನು ವಿರೋಧಿಸ್ತಾನೆ, ಪಾಪಿಯನ್ನಲ್ಲ ಅಂತ. ಆದರೆ ಈ ಪವಿತ್ರವಾಗಿರ್ತಕ್ಕಂಥ ಯುದ್ಧವು ಕಾನಾನ್ ದೇಶದಲ್ಲಿ ಇದ್ದಂಥ ತಪ್ಪಾದ ಅಭ್ಯಾಸಗಳ ವಿರುದ್ಧ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಲ್ಲೇ ಖಂಡಿತವಾಗಿಯೂ ಇಲ್ಲಿ ಒಂದು ವಾಕ್ಯವನ್ನು ಓದಲಿಕ್ಕೆ ಇಷ್ಟಪಡ್ತೇನೆ. ಮಂಗಳವಾರದ ಪಾಠದಲ್ಲಿ ಭಾಳ ಚೆನ್ನಾಗಿ ಹೇಳ್ತದೆ. ಇನ್ ಆರ್ಡರ್ ಟು ಅವಾಯ್ಡ್ ಕಂಟ್ಯಾಮಿನೇಷನ್ ಇಸ್ರೇಲ್ ಹ್ಯಾಡ್ ಟು ಡಿಸ್ಟ್ರಾಯ್ ಆಲ್ ದ ಎಲಿಮೆಂಟ್ಸ್ ದಟ್ ವರ್ ಪ್ರೊಪಗೇಟಿಂಗ್ ಕರಪ್ಷನ್ ಅಂತ. ವಂಡರ್ಫುಲ್ ವಂಡರ್ಫುಲ್. ಬರಹಗಾರರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಪಾಪ ಏನಾಗಬಾರ್ದು ಅಂದರೆ ಪ್ರಭಾವ ಹಬ್ಬಬಾರ್ದು, ಹಬ್ಬಬಾರ್ದು, ಜಾಸ್ತಿ ಆಗಬಾರ್ದು. ಅದಕ್ಕೋಸ್ಕರ ನೀವು ಪ್ರಾರಂಭದಲ್ಲಿಯೇ ಅದನ್ನೇನು ಮಾಡಿ, ಕಡಿತಗೊಳಿಸಿ, ನಾಶ ಮಾಡಿ. ಆವಾಗ ನಿಮ್ಮ ದುಷ್ಟತನ ಕಡಿಮೆಯಾಗಿ ನೀವು ಅಭಿವೃದ್ಧಿಯನ್ನು ಹೊಂತೀರ ಎಂಬುದಾಗಿ. ವಂಡರ್ಫುಲ್. ಮುಂದುವರಿಸಿ ಪಾಸ್ಟರ್. ಸೊ ಇಲ್ಲಿರುವಂತಹ ಒಂದು ಮುಖ್ಯವಾದಂತಹ ಒಂದು ಸಂದೇಶ ಏನಪ್ಪ ನಮಗೆ ಇಲ್ಲಿ ಎಂಬುದಾಗಿ ನಾವು ನೋಡೋದಾದರೆ, ದೇವರು ಪಾಪಿಯನ್ನು ಪ್ರೀತಿಸ್ತಾನೆ, ಆದರೆ ಪಾಪವನ್ನಲ್ಲ. ಸೊ ಇಲ್ಲಿ ಅದನ್ನೇ ನಾವು ಎದ್ದು ಕಾಣುತ್ತೆ. ಈ ಕನಾನ್ಯರ ವಿಷಯದಲ್ಲಿ ನಾವು ನೋಡುವಾಗ ಅದೇ ಆ ವಿಷಯ ಎದ್ದು ಕಾಣೋದನ್ನು ನಾವು ಇಲ್ಲಿ ಗಮನಿಸಬಹುದು. ಕನಾನ್ಯರನ್ನು ದೇವರು ಪ್ರೀತಿ ಮಾಡಿದ್ರು, ಆದರೆ ಅವರಲ್ಲಿರುವಂತಹ ಪಾಪವನ್ನಲ್ಲ. ಅದರ ಪ್ರಯುಕ್ತ ಅವರೆಲ್ಲರೂ ಕೂಡ ಹಾಳಾದರು ಎಂಬುದಾಗಿ ಇಲ್ಲಿ ಸತ್ಯವಾಕ್ಯ ನಮಗೆ ತಿಳಿಸ್ತದೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮವನ್ನು ನಾವು ತೆಗೆದುಕೊಳ್ಳೋಣ. ಮರಳಿ ಸ್ವಾಗತ. ಬನ್ನಿ, ಬುಧವಾರ ಮತ್ತು ಗುರುವಾರದ ಪಾಠದಲ್ಲಿ ಕಲಿಬೇಕಾಗಿರ್ತಕ್ಕಂಥ ವಿಷಯಗಳು ಏನು ಅಂತ ನಾವು ನೋಡೋಣ. ಬುಧವಾರದ ಪಾಠದಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ, ಸ್ವಾತಂತ್ರ್ಯದ ಆಯ್ಕೆ. ಹೇಳಿ ಪಾಸ್ಟರ್ ರಾಜದಾಸ್. ದೇವರು ಮನುಷ್ಯನಿಗೆ ಹಾದಿಯಲ್ಲಿ ಕೊಟ್ಟದ್ದು ಫ್ರೀಡಮ್ ಆಫ್ ಚಾಯ್ಸ್ ಅಂತ, ಆಯ್ಕೆ ಮಾಡುವಂಥ ಸ್ವತಂತ್ರವನ್ನು ಸ್ವಾಮಿ ಕೊಟ್ಟಿದ್ದಾನೆ. ಆ ಪ್ರಯುಕ್ತವಾಗಿ ನೀತಿವಂತರು ಅನೀತಿವಂತರಾಗ್ಬೋದು, ಅನೀತಿವಂತರು ನೀತಿವಂತರಾಗ್ಬೋದು. ಅದನ್ನು ನಾವು ಇಲ್ಲಿ ಓದ್ತೇವೆ. ಧರ್ಮೋಪದೇಶಕಾಂಡ 20ನೇ ಅಧ್ಯಾಯ 10ನೇ ವಚನದಲ್ಲಿ ಈ ಯುದ್ಧ ಮಾಡುವ ಹೋದಾಗ ಇಸ್ರೇಲರಿಗೆ ಸ್ವಾಮಿ ಆಜ್ಞಾಪಿಸ್ತಾನೆ ಏನಂತ, ನೀವು ಒಂದು ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಅದರ ಹತ್ತಿರಕ್ಕೆ ಬಂದಾಗ ಮೊದಲು ಅದು ಯುದ್ಧವಿಲ್ಲದೆ ಸಮಾಧಾನದಿಂದಲೇ ಅಧೀನವಾಗಬಹುದೆಂದು ಪ್ರಕಟಿಸಬೇಕಂತ. ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಅವ್ರಿಗೊಂದು ಅವಕಾಶ ಕೊಡಿ. ನೀವು ಮನ್ಸು ಮಾಡಿದ್ರೆ ನಾವು ನಿಮ್ಮ ವಿರುದ್ಧವಾಗಿ ಯುದ್ಧ ಮಾಡಲ್ಲ, ನೀವೇನಾಗ್ಬೋದು, ಯು ಕ್ಯಾನ್ ಜಸ್ಟ್ ಸರೆಂಡರ್ ಅಷ್ಟೇ. ಆದರೆ ನೀವು ಪ್ರತಿಭಟಿಸಿದ್ರೆ ಯುದ್ಧ ಮಾಡಬೇಕಾಗತ್ತೆ ಅಂತ ಅವರಿಗೆ ಒಂದು ಆಯ್ಕೆ ಮಾಡೋಂಥ ಹಕ್ಕು, ಸ್ವತಂತ್ರನ ಅನ್ಯರಿಗೂ ಸ್ವಾಮಿ ಕೊಟ್ಟಿದ್ದ. ಆ ಪ್ರಯುಕ್ತವಾಗಿ ಈ ಅನೇಕ ದೃಷ್ಟಾಂತಗಳನ್ನು ನೋಡ್ತೇವೆ. ಅದೇ ಧರ್ಮೋಪದೇಶಕಾಂಡ 20ನೇ ಅಧ್ಯಾಯ 15 ಓದ್ತೇವೆ. ಈ ದೇಶದ ಜನಾಂಗಗಳಿಗೆ ಸೇರದೆ ದೂರವಾಗಿರುವ ಜನಾಂಗಗಳ ಪಟ್ಟಣಗಳ ವಿಷಯದಲ್ಲಿ ನೀವು ಹಾಗೆಯೇ ನಡೆದುಕೊಳ್ಳಬೇಕು. ಆದರೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಂತಕ್ಕಾಗಿ ಕೊಡುವ ಈ ಜನಾಂಗಗಳ ಪಟ್ಟಣಗಳ ವಿಷಯದಲ್ಲಿ ಹಾಗೆ ಮಾಡದೆ ಉಸಿರು ಬಿಡುವ ಒಬ್ಬರನ್ನಾದರೂ ಉಳಿಸಬಾರದು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಅಪ್ಪಣೆ ಕೊಟ್ಟಂತೆ ಅವರನ್ನು, ಅಂದರೆ ಹಿತ್ತಿಯರು, ಅಮೋರಿಯರು, ಕಾನ್ಯನರು, ಪೆರಿಜಿಯರು, ಹಿವಿಯರು, ಯೆಬೂಸಿಯರು ಇವರೆಲ್ಲರನ್ನೂ ನಾಶ ಮಾಡಿಬಿಡಬೇಕು. ಇಲ್ಲವಾದರೆ ಅವರು ತಮ್ಮ ದೇವರುಗಳಿಗಾಗಿ ಆಚರಿಸುವ ನಿಷಿದ್ಧ ಆಚಾರಗಳನ್ನು ನಿಮಗೆ ಕಲಿಸಿಕೊಟ್ಟಾರು ಮತ್ತು ನೀವು ನಿಮ್ಮ ದೇವರಾದ ಯೆಹೋವನಿಗೆ ದ್ರೋಹಿಗಳಾಗಿದೆ. ಕಾರಣ ಯಾಕೆ ಅವ್ರನ್ನ ನಾಶ ಮಾಡಲಿಕ್ಕೆ ಸ್ವಾಮಿ ಆಜ್ಞಾಪಿಸ್ತಾನೆ ಅಂತ ಹೇಳಿದ್ರೆ, ದೇ ಶುಡ್ ನಾಟ್ ಮೇಕ್ ಎ ಬ್ಯಾಡ್ ಇಂಪ್ಯಾಕ್ಟ್, ಕೆಟ್ಟ ಪ್ರಭಾವವನ್ನು ಈ ನಮ್ಮ ಇಸ್ರೇಲರ ಮೇಲೆ ಬೀರಬಾರ್ದು. ಆ ಉದ್ದೇಶಕ್ಕಾಗಿಯೇ ಅವ್ರನ್ನ ನಾಶ ಮಾಡಬೇಕಂತ ಹೇಳಿದ್ರು. ಬಹುಶಃ ಅವರು ಅಧೀನರಾಗಲಿಕ್ಕೆ ತಮ್ಮ ಎಲ್ಲ ದೇವತೆಗಳನ್ನು ಬಿಟ್ಟು ಸಜೀವ ದೇವರನ್ನ ಅಂಗೀಕರಿಸ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಅವಕಾಶ ಕೊಡಿ. ಅವರು ಅಂಗೀಕರಿಸಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಯುದ್ಧ ಮಾಡಿ ಅವ್ರನ್ನ ಸಂಪೂರ್ಣವಾಗಿ ನಾಶ ಮಾಡಿ ಅವ್ರ ನಿಮ್ಮ ಮೇಲೆ ಪ್ರಭಾವ ಬೀರಬಾರ್ದು ಅಂತೇಳಿ ಈ ಒಂದು ತೀರ್ಮಾನವನ್ನು ನಾವು ಸತ್ಯದಲ್ಲಿ ಕಾಣ್ತೇವೆ. ಅನೇಕ ವ್ಯಕ್ತಿಗಳು ಆಕಾನ ಪ್ರತಿಭಟಿಸಿದ, ನಾಶ ಆದ. ಆದರೆ ರಾಹಾಬ ಏನು ಮಾಡಿದ್ಲು, ಆಕೆ ಅಂಗೀಕರಿಸ್ಕೊಂಡು ರಕ್ಷಣೆ ಹೊಂದಿದ್ಲು. ಅದೇ ರೀತಿ ಗಿಬೇನರು ಸಹ ಎಲ್ಲ ಜನರು ನಾಶ ಆಗ್ತಾಯಿದ್ರು. ಇವ್ರು ನಾಶ ಮಾಡೋದು ನೋಡಿ ಅವ್ರು ಭಯಗ್ರಸ್ತರಾಗಿ ಅವ್ರೇನು ಬಂದರು, ಸಂಧಾನ ಮಾಡಿಕೊಂಡ್ರು, ದೇವರನ್ನ ಅಂಗೀಕರಿಸ್ಕೊಂಡ್ರು, ಇವ್ರಿಗೆ ಅಧೀನರಾದರು. ಆ ಪ್ರಯುಕ್ತ ಅವರು ರಕ್ಷಣೆ ಹೊಂದಿದ್ರು. ಆ ಪ್ರಯುಕ್ತವಾಗಿ ಸ್ವತಂತ್ರ ಈಗಲೂ ಇದೆ. ಹಾದಿಯಲ್ಲಿ ಸ್ವಾಮಿ ಸ್ವತಂತ್ರದ ಆಯ್ಕೆಯನ್ನು ಮಾಡಲಿಕ್ಕೆ ಕೊಟ್ಟಂಥ ದೇವರು ಈಗಲೂ ನಮಗೆ ಕೊಟ್ಟಿದ್ದಾನೆ. ಪಾಪವನ್ನು ಪ್ರೀತಿ ಮಾಡಿದ್ರೆ ಪಾಪದ ಸಂಬಳ ಮರಣ, ಪಾಪವನ್ನು ಬಿಟ್ಟು ನೀತಿಯನ್ನು ಅನುಸರಿಸಿದ್ರೆ ರಕ್ಷಣೆ, ನಿತ್ಯ ಜೀವ, ನಿತ್ಯ ನಾಶನ. ಸೊ ಈ ಆಯ್ಕೆಯನ್ನು ಈಗಲೂ ಜನ ಅಂಗೀಕರಿಸ್ಕೊಂಡ್ರೆ ಅವ್ರು ನಿರಂತರವಾಗಿ ರಕ್ಷಣೆ ಹೊಂದಬಹುದು. ಮುಂದೆ ಹೋಗೋಣ. ಈ ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಹೇಳಿ ಪಾಸ್ಟರ್ ಮುತ್ತು ಮ್ಯಾಥ್ಯೂ. ಸಮಾಧಾನದ ಅರಸನು. ಯೇಸು ಸ್ವಾಮಿಯವರ ಒಂದು ಜನನದ ಕುರಿತಾಗಿ, ಅದನ್ನ ನಾಮದ ಕುರಿತಾಗಿ ಒಂದು ಪ್ರವಾದನೆಯನ್ನು ಯೆಶಾಯನು ನುಡಿತಾನೆ. ಯೆಶಾಯನ ಪುಸ್ತಕ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಬಹಳ ಸೊಗಸಾಗಿ ಯೆಶಾಯನು ಹೇಳೋದನ್ನು ನಾವು ಕಾಣಬಹುದು. ಆತನು ಸಮಾಧಾನದ ಅರಸನಾಗಿರ್ತಾನೆ ಎಂಬುದಾಗಿ
ಯೆಶಾಯನ ಪುಸ್ತಕ 9ನೇ ಅಧ್ಯಾಯ 6ನೇ ವಾಕ್ಯ ತಿಳಿಸುತ್ತೆ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲೆ ಇರುವುದು, ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುವು ಅವನ ಹೆಸರು ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಹೇಳ್ತಿದೆ. ಅಂದರೆ ಯೇಸು ಸ್ವಾಮಿಯವರನ್ನ ದ ಪ್ರಿನ್ಸ್ ಆಫ್ ಪೀಸ್, ಸಮಾಧಾನದ ಪ್ರಭು ಎಂಬುದಾಗಿ ಇಲ್ಲಿ ಯೆಶಾಯನು ತೋರ್ಪಡಿಸುತ್ತಿರೋದನ್ನು ನಾವು ಗಮನಿಸಬಹುದು. ದೇವರು ಸಮಾಧಾನಕ್ಕೆ ಕರ್ತನಾಗಿದ್ದಾನೆ, ಗಲಿಬಿಲಿಗೆ ಅಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತದೆ. ಆದ್ದರಿಂದ ಈ ಒಂದು ಕಥೆಯ ಮುಖಾಂತರ ನಾವೇನು ತಿಳಿಬೋದು ಎಂಬುದನ್ನು ನಾವು ಗಮನಿಸುವಾಗ ಯೇಸು ಸ್ವಾಮಿಯವರು ಸಮಾಧಾನಕ್ಕೆ ಕರ್ತನಾಗಿದ್ದಾನೆ, ಗಲಿಬಿಲಿಗೆ ಅಲ್ಲ ಎಂಬುದನ್ನು ನಾವು ಗಮನಿಸಬೇಕು. ಅಷ್ಟೇ ಅಲ್ಲ, ದೇವರು ತನ್ನ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಆ ಒಂದು ರಾಜ್ಯದಲ್ಲಿ ಕುರಿಮರಿಯು ಮತ್ತು ಸಿಂಹವು ಒಟ್ಟಿಗೆ ಏನು ಮಾಡುತ್ತಪ್ಪ ಅಂತಂದರೆ ವಾಸ ಮಾಡುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಸಮಾಧಾನ ತುಂಬಿರುತ್ತೆ. ಸಮಾಧಾನ ಒಂದು ಸರೋವರದೋಪಾದಿಯಲ್ಲಿ ಹರಿಯುತ್ತಿರುತ್ತೆ ಎಂಬುದಾಗಿ ಯೆಶಾಯನ ಪುಸ್ತಕದ 66ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಕಾಣಬಹುದಾಗಿದೆ. ವಿಶೇಷವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ದೇವರು ಯುದ್ಧವೆಲ್ಲವೂ ಕೂಡ ನಡೆಯುತ್ತಿರುವಾಗ ಸಮಾಧಾನವನ್ನು ಅಲ್ಲಿ ಮಾಡಬೇಕು ಎಂಬುದು ದೇವರ ಒಂದು ಇಚ್ಛೆಯಾಗಿದೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕು. ಇಲ್ಲಿ 2ನೇ ಅರಸ 6ನೇ ಅಧ್ಯಾಯದಲ್ಲಿ ನಾವು ಗಮನಿಸೋದಾದರೆ ಎಲೀಷನ ಒಂದು ಸಂಗತಿಯಲ್ಲಿ ಪ್ರಸ್ತಾಪ ಮಾಡಲ್ಪಟ್ಟಿರೋದನ್ನು ನಾವು ಗಮನಿಸ್ಬೋದು. ಎಲೀಷನ ಒಂದು ದಿವಸ ಮಲಗಿರ್ತಾನೆ. ಒಬ್ಬ ಸೇವಕನು ಬಂದು, ಸ್ವಾಮಿ, ಯುದ್ಧಕ್ಕೆ ಬಹುಜನರು ನಮ್ಮ ಮುಂದೆ ಇದ್ದಾರೆ, ನಾವೇನಪ್ಪ ಮಾಡಬೇಕು ಎಂಬುದಾಗಿ ಕೇಳುವಾಗ, ನೀನು ಭಯಪಡಬೇಡ, ನೀನು ಸಮಾಧಾನದಿಂದ ಇರು, ಅವರಲ್ಲಿರುವಂತಹ ಜನರಿಗಿಂತ ನಮ್ಮ ಜನರು ತುಂಬ ಅಧಿಕ ಎಂಬುದಾಗಿ ಹೇಳ್ತಾನೆ. ಆ ಸಂದರ್ಭದಲ್ಲಿ ಎಲೀಷನು ಆತನ ಕಣ್ಣನ್ನು ಹಿಡಿದು ಒಂದು ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ, ಮನುಷ್ಯನ ಕಣ್ಣನ್ನು ತೆರೆ ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ಅಗ್ನಿಯ ರಥಗಳನ್ನು ಅವರ ಸುತ್ತಲೂ ಕೂಡ ಆವರಿಸಿರೋದನ್ನು ಆ ಮನುಷ್ಯನ ಕಾಣ್ತಾನೆ. ಅಲ್ಲಿ ಎಲೀಷನು ಏನೂ ಮಾಡೋದಿಲ್ಲ, ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡ್ತಾನೆ, ಸ್ವಾಮಿ, ಇವರೆಲ್ಲರನ್ನೂ ಕೂಡ ಕುರುಡರನ್ನಾಗಿ ಮಾಡಪ್ಪ. ತಕ್ಷಣ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಅವರೆಲ್ಲರನ್ನೂ ಕೂಡ ಕುರುಡನನ್ನಾಗಿ ಮಾಡ್ತಾನೆ. ಇದಾದ ಬಳಿಕ ಎಲೀಷನು ಅವರನ್ನು ಎಲ್ಲರನ್ನೂ ಕೂಡ ಸಂಹಾರ ಮಾಡಿರ್ಬೋದಾಗಿತ್ತು. ಆದರೆ ಎಲೀಷನ್ ಏನು ಮಾಡ್ತಾನಪ್ಪ ಅಂದರೆ ಸಂಹಾರ ಮಾಡಲ್ಲ. ಅದರ ಬದಲಾಗಿ ಅವರೆಲ್ಲರಿಗೂ ಕೂಡ ಒಂದು ಔತಣವನ್ನು ಮಾಡ್ತಾನೆ. ಒಂದು ಔತಣವನ್ನು ಮಾಡಿದ ನಂತರ ಅವರ ಒಂದು ಸಂಬಂಧ ಸಂಪೂರ್ಣವಾಗಿ ಬದಲಾಗುತ್ತೆ. ಅದು ನನಗೆ ತುಂಬ ಇಷ್ಟವಾಯಿತು. ಆ ವಾಕ್ಯವನ್ನು ನಾನು ಓದಬೇಕು ಎಂಬುದಾಗಿ ನಾನು ಬಯಸ್ತೇನೆ. ಓದಿ ಸರ್. 2ನೇ ಅರಸ 6ನೇ ಅಧ್ಯಾಯ 23ನೇ ವಾಕ್ಯ. ಆಗ ಅರಸನು ಅವರಿಗೋಸ್ಕರ ದೊಡ್ಡ ಔತಣವನ್ನು ಮಾಡಿಸಿ, ಅವರು ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅವರನ್ನು ಅವರ ಯಜಮಾನನ ಬಳಿಗೆ ಕಳುಹಿಸಿದನು. ಯಾವ ಹಾನಿಯೂ ಕೂಡ ಮಾಡಲಿಲ್ಲ. ಅದರ ಪ್ರಯುಕ್ತ ಅಂದಿನಿಂದ ಸುಲಿಗೆ ಮಾಡುವ ಅರಾಮ್ಯರ ಗುಂಪುಗಳು ಇಸ್ರೇಲರ ಪ್ರಾಂತದೊಳಗೆ ಬರಲೇ ಇಲ್ವಂತೆ, ಹಿಂದಿರುಗಿ ಬರಲೇ ಇಲ್ಲ. ಅವರು ಸಮಾಧಾನವನ್ನು ಮಾಡಿಕೊಂಡು ಅಲ್ಲಿಂದ ಹೋದರು. ಅದಾದ ಬಳಿಕ ಯಾವುದೇ ಕಾರಣಕ್ಕೂ ಕೂಡ ಸುಲಿಗೆ ಮಾಡುವಂತಹ ಈ ಅರಾಮ್ಯರು ಇಸ್ರಾಯೇಲ್ ಪಾಳ್ಯದ ಮೇಲೆ ಬರಲಿಲ್ಲ, ಯುದ್ಧಕ್ಕೆ ಬರಲಿಲ್ಲ ಎಂಬುದನ್ನು ನಾವು ಗಮನಿಸಬಹುದು. ಆದ್ದರಿಂದ ಈ ಸಮಾಧಾನ ಎಂಬುದು ಬಹಳ ಶಕ್ತಿಯುತವಾದದ್ದು. ಒಂದು ಸಂಬಂಧವನ್ನು ಕಟ್ಟುತ್ತೆ, ಆ ಸಂಬಂಧವನ್ನು ಸ್ಥಿರಪಡಿಸುತ್ತೆ. ಆದ್ದರಿಂದ ದೇವರು ಸಮಾಧಾನಕ್ಕೆ ಕರ್ತನಾಗಿದ್ದಾನೆ. ನಾವು ಕೂಡ ಸಮಾಧಾನದಿಂದ ಇರಲಿಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ವಂಡರ್ಫುಲ್. ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾನೆ ಅಂತಕ್ಕಂಥ ವಿಷಯ ಈ ಮೂಲಕ ತಿಳಿಸುತ್ತೆ. ಅದರಲ್ಲೂ ಆಯ್ಕೆ ಆಗಿರ್ತಕ್ಕಂಥ ಜನಾಂಗದ ಮೇಲೆ ದೇವರು ಇಟ್ಟಿರ್ತಕ್ಕಂಥ ಪ್ರೀತಿ ಅಪಾರ. ಎಲ್ಲೋ ಒಂದು ಕಡೆ ಅಲ್ಪ ಸ್ವಲ್ಪ ಸತ್ಯಭೇದದಲ್ಲಿ ಸತ್ಯವನ್ನು ಅರ್ಥಕೊಂಡಾಗ ದೇವರು ಯುದ್ಧ ಮಾಡ್ತಕ್ಕಂಥ ದೇವರ, ವಿರೋಧಿಸ್ತಕ್ಕಂಥ ದೇವರ ಅಂತಕ್ಕಂಥ ಆಲೋಚನೆಗೆ ಒಳಗಾಗ್ತೇವೆ. ಸೊ ಸಂಪೂರ್ಣವಾಗಿ ಸತ್ಯವೇದವನ್ನು ಓದೋಣ, ಸತ್ಯವನ್ನು ಅರ್ಥಕೊಳ್ಳೋಣ, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋಣ ಎಂಬತಕ್ಕಂಥದ್ದೇ ಈ ಪಾಠದ ತಿರುಳು. ದೇವರು ನಿಮ್ಮವರನ್ನು ಆಶೀರ್ವದಿಸಲಿ. ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸಲಿ.